ಡಾಕ್ಟರ್, ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಸರ್ಜರಿ ಅಂತ ಇರುತ್ತಲ್ಲ, ಹೀಗಂದರೆ ಏನು? ಇದು ಈ ನಾರ್ಮಲ್ ಸರ್ಜರಿ ಮಾಡ್ತಾರಲ್ಲ ಅದಕ್ಕಿಂತ ಹೇಗೆ ಡಿಫ್ರೆಂಟ್? ರೊಬಾಟಿಕ್ ಓಪನ್ ಅನ್ನೋದನ್ನ, ಲ್ಯಾಪ್ರೋಸ್ಕೋಪಿಕ್ ಅನ್ನೋದನ್ನ ಅಪ್ರೋಚಸ್ ಅಂತೀವಿ. ಟ್ರೀಟ್ಮೆಂಟ್ ಸೇಮ್ ಇರುತ್ತೆ. ಸೊ ಒಳಗಡೆ ಮಾಡುವಂಥ ಕೆಲಸ ಏನಿದೆ ಅದು ಚೇಂಜ್ ಆಗೋದಿಲ್ಲ. ಸೊ ಈಗ ಇದರಲ್ಲಿ ಓಪನ್ ಏನಪ್ಪ ಅಂದರೆ ಓಪನ್ ಫುಲ್ ಅಲ್ಲಿ ಗಾಯ ಮಾಡಿಬಿಟ್ಟು ಅದನ್ನು ತೆಗೆಯುವಂಥದ್ದು ನೀವು ಹೇಳಿದಾಗೆ. ಲ್ಯಾಪ್ರೋಸ್ಕೋಪಿಕ್ ಮತ್ತು ರೊಬಾಟಿಕ್ ಅನ್ನೋದು ಮಿನಿಮಲಿ ಇನ್ವೇಸಿವ್ ಅಂತೀವಿ, ಅಂದರೆ ಸಣ್ಣ ಗಾಯದಲ್ಲಿ ಮಾಡುವಂಥದ್ದು. ಸರ್ಜನ್ ಆಗಿ ನಾನು ಹೊಟ್ಟೆ ಒಳಗಡೆ ಅಂತೂ ಹೋಗೋದಕ್ಕಾಗಲ್ಲ. ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ಸೈಡ್, ಡೂ ದಿ ಸರ್ಜರಿ. ಕರೆಕ್ಟ್ ಅಲ್ವಾ? ಸೊ ನಾನು ಏನೇನು ಮಾಡ್ಬೋದು? ನಾನು ಅದನ್ನು ಫುಲ್ ಇದನ್ನು ಹೊಡೆದ್ಬಿಟ್ಟು ಒಳಗಡೆ ಆ ಕಡೆ ನೋಡ್ಬೋದು, ಅಷ್ಟು ತುಂಬ ಕಷ್ಟ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಒಂದು ಗಾಯ ಮಾಡಿಬಿಟ್ಟು ಒಳಗಡೆ ಹಿಂಗೆ ಎಳೆದ್ಬಿಟ್ಟು ಈಗ ಒಳಗಡೆ ನೋಡ್ಬೋದು. ಬಟ್ ನನಗೆ ಇನ್ನೂ ಬೆಟರ್ ಆಪ್ಷನ್ ಏನು? ಕ್ಯಾಮ್ರಾ. ಸಿಂಪಲ್. ಸೊ ಐ ಕ್ಯಾನ್ ಪುಟ್ ಅ ಸ್ಮಾಲ್ ಕ್ಯಾಮ್ರಾ ಇನ್ಸೈಡ್. ಇಷ್ಟೇ ಒಂದು ಸಣ್ಣ ಗಾಯ ಮಾಡಿಬಿಟ್ಟು ಒಳಗಡೆ ಕ್ಯಾಮ್ರಾ ಹಾಕ್ಬಿಟ್ಟು ಆಚೆ ಫುಲ್ಲು ನೋಡ್ಬೋದು. ಕರೆಕ್ಟ್ ತಾನೆ? ಹೌದು. ಸೊ ಬಟ್ ನಾನು ಅಲ್ಲಿ ಅದರ ಆಚೆ ಈಗ ಸೊ ನನಗೆ ಇಷ್ಟೇ ಗಾಯ ಸಾಕದು ನೋಡೋದಕ್ಕೆ. ಕರೆಕ್ಟ್ ತಾನೆ? ಒಂದು ಸಣ್ಣ ಹೋಲ್ ಮಾಡಿಬಿಟ್ಟು ಐ ಕ್ಯಾನ್ ಸಿ ದ ಅದರ್ ರೂಮ್, ಏನಾಗಿದೆ ಅನ್ನೋದು ಎಲ್ಲ ನೋಡ್ಬೋದು. ಬಟ್ ನಾನು ಅದನ್ನೇ ಈಗ ಅಲ್ಲಿ ರಿಪೇರ್ ಮಾಡಬೇಕಾದ್ರೆ ನನಗೆ ಬೇರೆ ಏನೇನು ಆಪ್ಷನ್ ಇದೆ? ಸೊ ಅದಕ್ಕೋಸ್ಕರ ಬಂದಿರೋದು ಈಗ ಲ್ಯಾಪ್ರೋಸ್ಕೋಪಿ, ರೊಬಾಟಿಕ್. ಸೊ ಲ್ಯಾಪ್ರೋಸ್ಕೋಪಿ ಏನಂದ್ರೆ, ಲ್ಯಾಪ್ರೋಸ್ಕೋಪಿನಲ್ಲಿ ನಾವು ಕ್ಯಾಮ್ರಾ ಹಾಕ್ಬಿಟ್ಟು ವಿ ಯೂಸ್ ಸ್ಟ್ರೈಟ್ ಇನ್ಸ್ಟ್ರೂಮೆಂಟ್ಸ್ ಟು ಹ್ಯಾಂಡಲ್ ಇಟ್ ಆ್ಯಂಡ್ ರಿಪೇರ್ ಇಟ್, ವಾಟ್ ಎವರ್ ಸರ್ಜರಿ ವಿ ಹ್ಯಾವ್ ಟು ಡೂ. ಅಂದರೆ ಒಳಗಡೆ ಅದನ್ನು ಸ್ಟ್ರೈಟ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಬಿಟ್ಟು ರಿಪೇರಿ ಸರ್ಜರಿ ಮಾಡ್ತೀವಿ. ಓಕೆ. ಈಗ ರೊಬಾಟಿಕ್ ಅನ್ನೋದು ಇಟ್ಸ್ ಅನ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಲ್ಯಾಪ್ರೋಸ್ಕೋಪಿ. ಸೊ ಈಗ ರೋಬೋ ಸರ್ಜರಿ ಮಾಡೋದಿಲ್ಲ, ಸರ್ಜರಿ ನಾವೇ ಸರ್ಜನ್ನೇ ಮಾಡಬೇಕು. ಸೊ ಸರ್ಜನ್ ರೊಬಾಟಿಕ್ ಸರ್ಜರಿ ಮಾಡುವಾಗ ಬೇಸಿಕಲಿ ಏನಾಗುತ್ತಪ್ಪ ಅಂದರೆ ದರ್ ಆರ್ ಸಮ್ ಡಿಫೆಕ್ಟ್ಸ್ ವಿತ್ ಲ್ಯಾಪ್ರೋಸ್ಕೋಪಿ. ಡಿಫೆಕ್ಟ್ಸ್ ಏನಪ್ಪ? ಅಲ್ಲಿ ರಿಸ್ಟ್ ಮೂಮೆಂಟ್ ಇಲ್ಲ, ಹ್ಯೂಮನ್ ರಿಸ್ಟ್ ಮೂಮೆಂಟ್ ಇರೋದಿಲ್ಲ, ಎಲ್ಲ ಸ್ಟ್ರೈಟ್ ಇನ್ಸ್ಟ್ರೂಮೆಂಟ್ಸು. ಸೊ ನಮಗೆ ಸ್ಟಿಚ್ ಹಾಕಬೇಕಾದ್ರೆ ರೊಬಾಟಿಕಲಿ ಕಷ್ಟ ಆಗುತ್ತೆ, ಅಲ್ಲ ಸಾರಿ ಲ್ಯಾಪ್ರೋಸ್ಕೋಪಿಕಲಿ ಕಷ್ಟ ಆಗುತ್ತೆ. ಸೊ ರೋಬೋದಲ್ಲಿ ಇಟ್ ಹ್ಯಾಸ್ ದಟ್ ರಿಸ್ಟ್ ಮೂಮೆಂಟ್ ಇರೋದ್ರಿಂದ ವಿ ಕ್ಯಾನ್ ಡೂ ಬೆಟರ್ ಸ್ಟಿಚಿಂಗ್. ಹಾಗೇನೆ ಕೆಲವು ಕಾರ್ನರ್ಸಲ್ಲಿ ತುಂಬ ಸಣ್ಣ ಸ್ಪೇಸಲ್ಲಿ ಕ್ಯಾಮ್ರಾದಲ್ಲಿ ರೊಬಾಟಿಕ್ ಅಸಿಸ್ಟೆನ್ಸ್ ತುಂಬ ಸ್ಟೇಬಲ್ ಇರುತ್ತೆ. ಸೊ ನನಗೆ 1 ಇಂಚ್ಗೆ ನಲ್ಲಿ ನಾನು ಸರ್ಜರಿ ಮಾಡಬೇಕಾದ್ರೆ ಐ ಆಮ್ ಬೆಟರ್ ಆಫ್ ವಿತ್ ರೋಬೋ ದೆನ್ ಲ್ಯಾಪ್ರೋಸ್ಕೋಪಿ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ವಿತ್ ರೋಬೋ. ತುಂಬ ಬೇರೆ ಬೇರೆ ತುಂಬ ಅಡ್ವಾಂಟೇಜಸ್ ಇದೆ. ದರ್ ಇಸ್ ಅ ಬಿಗ್ ಲಿಸ್ಟ್ ಆಫ್ ಅಡ್ವಾಂಟೇಜಸ್.